ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನ್ ವೆಂಡಿಂಗ್ ಮಿಷಿನ್ಗೆ ಯಾರು ಫುಡ್ ಪ್ರಾಡಕ್ಟ್ಸ್ ಎಲ್ಲ ಹಾಕ್ತಾನೆ ಅಂತಂದ್ಬಿಟ್ಟು ನನಗೆ ಯಾರೋ ಒಬ್ಬರು ಕೇಳಿದರು. ಇದು ಐಸ್ ಕ್ರೀಮ್ ವೆಂಡಿಂಗ್ ಮಿಷಿನ್ನು. ವರ್ಲ್ಡಲ್ಲೇ ತುಂಬ ಹೈಯೆಸ್ಟ್ ವೆಂಡಿಂಗ್ ಮಿಷಿನ್ಸ್ ಇರೋದು ಅಂತಂದರೆ ಅದು ಜಪಾನಲ್ಲಿ. ವೆರೈಟೀಸ್ ಆಫ್ ವೆಂಡಿಂಗ್ ಮಿಷಿನ್ಸ್ ಇರುತ್ತೆ. ಹಾಟ್ ಡ್ರಿಂಕ್ ಇರ್ಬೋದು, ಕೋಲ್ಡ್ ಡ್ರಿಂಕು, ಐಸ್ ಕ್ರೀಮ್ಸು, ಆಮೇಲೆ ಜ್ಯೂಸಸ್ಸು, ಇದೆಲ್ಲ ಸಿಗುವಂಥ ವೆಂಡಿಂಗ್ ಮಿಷಿನ್ಸ್ಗಳಿರುತ್ತೆ. ಎಲ್ಲ ಒಂದೊಂದು ಕಾರ್ನರ್ ನೋಡಿದರೂ ಎಲ್ಲ ಕಡೆನೂ ವೆಂಡಿಂಗ್ ಮಿಷಿನ್ಸ್ ಇರುತ್ತೆ. ಇದೊಂಥರ ತುಂಬ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಲೈಕ್ ಅಂಗಡೀಲಿ ಒಂದು 80 ರೂಪಾಯಿ ಇರೋದು ಇಲ್ಲಿ 160 ರೂಪಾಯಿ ಇರುತ್ತೆ. ಏನೋ ಎಮರ್ಜೆನ್ಸಿಗೆ ಸಿಗುತ್ತೆ. ಬಟ್ ಜಾಪನೀಸು ತುಂಬ ಯೂಸ್ ಮಾಡ್ತಾರೆ ಈ ವೆಂಡಿಂಗ್ ಮಿಷಿನ್ಸು, ಹಾಗಾಗಿ ಇಷ್ಟೊಂದು ಇರೋದು ಇಲ್ಲಿ. ಇದು ಎಲ್ಲ ಡ್ರಿಂಕ್ ಸಿಗುವಂಥ ಒಂದು ವೆಂಡಿಂಗ್ ಮಿಷಿನು. ಲೈಕ್ ಫ್ಯಾಂಟಾ, ಮಿರಿಂಡಾ, ಆ ಥರ ಅವ್ರದ್ದು ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಜಾಪನೀಸು ತುಂಬ ಎನರ್ಜಿ ಡ್ರಿಂಕ್ಸ್ ಕುಡಿತಾರೆ ಅಂಥ ಒಂದು ವೆಂಡಿಂಗ್ ಮಿಷಿನು. ಆಮೇಲೆ ಕೋಲ್ಡ್ ಡ್ರಿಂಕ್ ಆದರೆ ಗ್ರೀನ್ ಕಲರ್ ಇರುತ್ತೆ. ಹಾಟ್ ಡ್ರಿಂಕ್ ಆದರೆ ಅದು ರೆಡ್ ಕಲರ್ ಇರುತ್ತೆ. ಅಂದರೆ ಬಿಸಿದೇನಾದ್ರು ಇತ್ತು, ಲೈಕ್ ಕಾರ್ನ್ ಸೂಪು ಅವೆಲ್ಲ ಅಂದರೆ ರೆಡ್ ಕಲರ್ ಇರುತ್ತೆ. ನಾನು ಹೀಗೆ ಹೋಗಬೇಕಾದ್ರೆ ದಾರಿಲಿ ಒಬ್ರು ಯಾರೋ ಹಾಕ್ತಾಯಿದ್ರು, ಅದನ್ನ ಓಪನ್ ಮಾಡಿಬಿಟ್ಟು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಅದೇನಿಲ್ಲ, ಗಾರ್ಡೇಜ್ ಬೀರೋ ಥರ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ಅದರೊಳಗೆ ಆ ರ್ಯಾಕಿಗೆ ಯಾವ್ಯಾವ ಜ್ಯೂಸ್ ಹಾಕಬೇಕೋ ಪರ್ಟಿಕ್ಯುಲರ್ ಜ್ಯೂಸು ಅದನ್ನು ಹಾಕ್ತಾಯಿದ್ರು. ಎಷ್ಟು ಫಾಸ್ಟಾಗಿ ಹಾಕ್ತಾಯಿದ್ದಾರೆ ನೋಡಿ ಅವರು. ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವುದಾದ್ರು ಎಲ್ಲೆಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೆ. ಫುಲ್ ಆ ಕಡೆ ಈ ಕಡೆ ನೋಡಿಕೊಂಡೇ ಹಾಕ್ತಾಯಿದ್ದಾರೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.